ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್. ನಾನು ಮಂಜು, ನೀವು ನೋಡ್ತಿದ್ರಿ ಮಂಜು ಸ್ಟೋರೀಸ್. ಫ್ರೆಂಡ್ಸ್, ಹೌದು, IPL 2025ಗೆ ನಮ್ಮ RCB ತಂಡಕ್ಕೆ ಡೇವಿಡ್ ವಾರ್ನರ್ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ. ಹಾಗಾದರೆ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಫ್ರೆಂಡ್ಸ್, ಡೇವಿಡ್ ವಾರ್ನರ್ ಅವರು ನಮ್ಮ RCB ತಂಡಕ್ಕೆ ಯಾಕೆ ಎಂಟ್ರಿ ಕೊಡ್ತಾರೆ ಅಂದರೆ, ನಮ್ಮ RCB ತಂಡದ ಇನ್ನೊಬ್ಬ ಸ್ಟಾರ್ ಬೌಲರ್ ಆದ ಅದೇ ಆಸ್ಟ್ರೇಲಿಯಾ ತಂಡದ ಜೋಶ್ ಹಜಲ್ವುಡ್ ಅಂತ ಹೇಳ್ಬೋದು. ಹೌದು ಫ್ರೆಂಡ್ಸ್, ಈಗಾಗಲೇ ಜೋಶ್ ಹಜಲ್ವುಡ್ ಅವರು 2025 ಚಾಂಪಿಯನ್ಸ್ ಟ್ರೋಫಿ ಆಡೋದಿಲ್ಲ ಅಂತ ಕನ್ಫರ್ಮೇಷನ್ ಬಂದಿದೆ. ಪ್ಯಾಟ್ ಕಮಿನ್ಸ್ ಮತ್ತು ಜೋಶ್ ಹಜಲ್ವುಡ್ ಅವರು ಆಸ್ಟ್ರೇಲಿಯಾ ತಂಡದಿಂದ ಚಾಂಪಿಯನ್ಸ್ ಟ್ರೋಫಿಗೆ ಹೊರಗುಳಿದಿದ್ದಾರೆ. ಹಾಗಾದರೆ ನಮ್ಮ RCB ತಂಡಕ್ಕೂ ಕೂಡ ಇವರು ಜೋಶ್ ಹಜಲ್ವುಡ್ ಅವರು ಅನ್ಅವೈಲಬಲ್ ಆಗಿರ್ತಾರಂತೆ. ಇದು ಕೂಡ ಕನ್ಫರ್ಮೇಷನ್ ಇದೆ. ಯಾಕೆಂದರೆ ಜೋಶ್ ಹಜಲ್ವುಡ್ ಅವರಿಗೆ ಇಂಜುರಿ ಆಗಿದೆ ಅಂತ. ಆ ಕಾರಣದಿಂದ ಜೋಶ್ ಹಜಲ್ವುಡ್ ಅವರ ಬದಲಿಗೆ ಯಾರಾದರೂ ಒಬ್ಬ ಆಟಗಾರರನ್ನು ನಮ್ಮ RCB ತಂಡ ಹುಡುಕುತ್ತಿದೆ. ಅದು ಡೇವಿಡ್ ವಾರ್ನರ್ ಅವರು ಆಗುತ್ತೆ ಅಂತ ಭಾಳಷ್ಟು ಅಪ್ಡೇಟ್ಗಳು ಬರ್ತಾ ಇದೆ. ಯಾಕೆಂದರೆ ಈಗಾಗಲೇ ಎಸ್ ದಯಾಳ್ ಮತ್ತು ಭುವನೇಶ್ ಕುಮಾರ್ ಅವರು ನಮ್ಮ RCB ತಂಡದ ಪೇಸ್ ಅಟ್ಯಾಕ್ನಲ್ಲಿದ್ದಾರೆ. ಈಗ ಇನ್ನೊಬ್ಬ ಬಾಲರ್ನ ತಂದರೆ ನಮ್ಮ RCB ತಂಡಕ್ಕೆ ಈಗ 3 ಬಾಲರ್ ಅವಶ್ಯಕತೆ ಇಲ್ಲ, ಕೇವಲ 2 ಬಾಲರಿಂದ ನಮ್ಮ RCB ತಂಡ ಮೇಂಟೈನ್ ಆಗುತ್ತದೆ. ಅದಕ್ಕಾಗಿ ಇನ್ನೊಬ್ಬ ನಮ್ಮ RCB ತಂಡಕ್ಕೆ ಬೆಸ್ಟ್ ಮಿಡಲ್ ಆರ್ಡರ್ ಬ್ಯಾಟ್ಸ್ಮನ್ ಡೇವಿಡ್ ವಾರ್ನರ್ ಅವರು ಮಸ್ತಾಗಿ ಒಂತಾರೆ, ಅವರನ್ನು ಪಿಕ್ ಮಾಡಬೇಕು ಅಂತ RCB ಮ್ಯಾನೇಜ್ಮೆಂಟ್ ವಿಚಾರ ಮಾಡ್ತಾ ಇದ್ದಾರೆ. ಇನ್ನು ಫ್ರೆಂಡ್ಸ್, ನಿಮ್ಮ ಪ್ರಕಾರ ಡೇವಿಡ್ ವಾರ್ನರ್ ಅವರು ನಮ್ಮ RCB ತಂಡಕ್ಕೆ ಬರಬೇಕಾ ಬರಬೇಡ್ದಾ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಕೊಡಿ. ಇನ್ನು ನಿಮಗೆ ಇದೇ ರೀತಿ ನಮ್ಮ RCB ಮತ್ತು ಕ್ರಿಕೆಟ್ ಬಗ್ಗೆ ಅಪ್ಡೇಟ್ಸ್ ಬೇಕಾದರೆ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್.